ನಮಸ್ತೆ, ಗಂಗಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಾಡ್ತಾ ಇದ್ದೀವಿ ಕ್ಯಾರೆಟ್ ಹಲ್ವಾ. ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ. 2 ದೊಡ್ಡ ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀವಿ, 1 ಬಟ್ಲು ಸಕ್ಕರೆ, ಸ್ವಲ್ಪ ಗೋಡಂಬಿ, 2 ಏಲಕ್ಕಿ, 4 ಲವಂಗ, ಚಿಟಿಕೆಯಷ್ಟು ಉಪ್ಪು, ತುಪ್ಪ 1 ಚಮಚವನ್ನು ತಗೊಂಡಿದ್ದೀವಿ, ಹಾಲು 1 ಬಟ್ಲು. ಮಾಡುವ ವಿಧಾನ ನೋಡೋಣ. ಬಾಣಲೆ ಇಟ್ಟು ಬಾಣಲೆಗೆ 2 ಲೋಟ ಎಣ್ಣೆಯನ್ನು ಹಾಕಿಬಿಟ್ಟು ಗೋಡಂಬಿ ಮತ್ತು ಏಲಕ್ಕಿ ಲವಂಗವನ್ನು ಹುರ್ಕೊಳ್ಳೋಣ. ಎಣ್ಣೆ ಬದಲು ತುಪ್ಪವನ್ನು ಸಹ ಬಳಸಬಹುದು. ನಾವಿಲ್ಲಿ ಎಣ್ಣೆಯನ್ನು ಬಳಸ್ತಾ ಇದ್ದೀವಿ. ಸ್ವಲ್ಪ ಮಟ್ಟಿಗೆ ಮಾತ್ರ ಕೆಂಪು ಬಣ್ಣಕ್ಕೆ ಹುರ್ಕೋಬೇಕಾಗುತ್ತೆ. ಹೀಗೆ ತೆಗೆದು ಸೈಡಿಗೆ ಇಟ್ಕೊಳ್ಳೋಣ. ನೋಡಿ, ಕೆಂಪು ಹುರಿದಿದೆ. ಈಗ ಎಣ್ಣೆ ಕಾದಿರೋದೇ ಇದೆ. ಇದಕ್ಕೆ ನಾವೀಗ ತುರ್ತಿರುವಂತಹ ಕ್ಯಾರೆಟನ್ನು ಹಾಕುತ್ತಾ ಇದ್ದೀವಿ. ಕ್ಯಾರೆಟನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರಿಬೇಕು. ಕ್ಯಾರೆಟ್ ಎಣ್ಣೆಯಲ್ಲೇ ಬೆಚ್ಚಗೆ ಹಾಕಬೇಕಾಗುತ್ತೆ. ನೀರಾಗಿ ಬೇಯಿಸೋದ್ರಿಂದ ಅದು ಬೆಂದು ಬೇಯೋದಿಲ್ಲ. ಈಗ ನೋಡಿ, ಬೆಂದಿದೆ, ಎಣ್ಣೆ ಬಿಟ್ಟು ಬಂದಿದೆ. ಈಗ ಎಣ್ಣೆ ಎಲ್ಲ ತೆಗೆದುಬಿಟ್ಟಿದ್ದೀವಿ. ಬರೀ ಕ್ಯಾರೆಟನ್ನು ಮಾತ್ರ ಇಟ್ಕೊಂಡಿದ್ದೀವಿ. ಈಗ ಇದಕ್ಕೆ 1 ಬಟ್ಲು ಹಾಲನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಹಾಲು ಹೀರಬೇಕು, ಅಲ್ಲಿವರೆಗೂ ಮಿಕ್ಸನ್ನು ಕೊಡಬೇಕಾಗುತ್ತೆ. ಪ್ರತಿ ಸಾಮಗ್ರಿಯ ಅಳತೆಯನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ. ಸಕ್ಕರೆಯನ್ನು ಹಾಕೋಣ. ಸಕ್ಕರೆಯನ್ನು ಹಾಕಿಬಿಟ್ಟು ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ಮಿಕ್ಸನ್ನು ಮಾಡ್ಕೊಳ್ಳೋಣ. ಸಕ್ಕರೆಯಿಂದಲೂ ಸಹ ನೀರು ಬಿಟ್ಟು ಬರುತ್ತೆ. ಆ ನೀರು ಸಂಪೂರ್ಣ ಹೀರೋವರೆಗೂ ನಾವೇನು ಮಾಡಬೇಕಾಗುತ್ತೆ, ಬೇಯಿಸಬೇಕಾಗುತ್ತೆ. ಈಗ ನೋಡಿ, ಸಕ್ಕರೆದು ನೀರು ಬಿಟ್ಟು ಬಂದಿದೆ. ಈಗ ಒಂದು ಚಿಟಿಕೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪು ಆಪ್ಷನಲ್ಲೇ, ನೀವು ಬೇಕಂತ ಹಾಕ್ಕೋಬೋದು. ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ಈಗ ನೋಡಿ, ಸಕ್ಕರೆ ನೀರು ಪೂರ್ತಿ ಹೀರಿದೆ. ಈಗ ಅದಕ್ಕೆ ಹುರಿದಿಟ್ಕೊಂಡಿರುವಂಥ ಗೋಡಂಬಿ, ಏಲಕ್ಕಿ ಮತ್ತು ಲವಂಗವನ್ನು ಹಾಕ್ತಾಯಿದ್ದೀನಿ. ಈಗ ಮೇಲ್ಗಡೆ 1 ಚಮಚ ತುಪ್ಪವನ್ನು ಹಾಕಿಬಿಟ್ಟು ಈಗ ಚೆನ್ನಾಗಿ ಮಿಕ್ಸನ್ನು ಕೊಡೋಣ. ಈಗ ನೋಡಿ, ತುಪ್ಪ ಬಿಟ್ಟು ಬಂದಿದೆ. ಈಗ ರೆಡಿಯಾಗಿದೆ. ಈಗ ಬಿಸಿ ಬಿಸಿಯಾಗಿರುವಂಥ ಕ್ಯಾರೆಟ್ ಹಲ್ವಾ ರೆಡಿ ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.